ನಮಸ್ಕಾರ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯ ಮಹತ್ವ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆ ಅಪೂರ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಧರ್ಮದ ಹೊರತಾಗಿ ತೆಂಗಿನಕಾಯಿ ಸರ್ವವ್ಯಾಪಿಯಾಗಿದೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆ ಅಪೂರ್ಣ. ಇದನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಶ್ರೀಫಲ ಎಂದು ಕರೆಯಲಾಗುತ್ತದೆ ಮತ್ತು ತೆಂಗಿನಕಾಯಿ ಜೊತೆಗೆ ಬಾಳೆಹಣ್ಣುಗಳನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಶ್ರೀ ಎಂದರೆ ಲಕ್ಷ್ಮಿ, ಸಂಪತ್ತಿನ ದೇವತೆ. ಆದ್ದರಿಂದ ಶ್ರೀಫಲ ಎಂದರೆ ಲಕ್ಷ್ಮಿಯ ಹಣ್ಣು. ತೆಂಗಿನ ಮರದ ಜೀವಿತಾವಧಿ ಸರಾಸರಿ 70 ವರ್ಷಗಳು, ಆದರೆ ಸಾಮಾನ್ಯವಾಗಿ 120 ವರ್ಷಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾನವನ ಆಯುಷ್ಯ 120 ವರ್ಷಗಳು. ಅದಕ್ಕಾಗಿಯೇ ವಿಷುಂಧರಿ ದಶೆ ಅಂದರೆ ಎಲ್ಲ 9 ಗ್ರಹಗಳ ಮಹಾದಶೆಯು ಪೂರ್ಣಗೊಳ್ಳಲು 120 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಹೀಗಾಗಿ ತೆಂಗಿನ ಮರವು ಮನುಷ್ಯನಿಗೆ ಸಮಾನವಾಗಿದೆ. ತೆಂಗಿನಕಾಯಿ 3 ಹಣ್ಣುಗಳನ್ನು ಹೊಂದಿದೆ ಮತ್ತು ಸಾಂಕೇತಿಕವಾಗಿ ಶಿವನನ್ನು ಪ್ರತಿನಿಧಿಸುತ್ತದೆ. ಈ ಕಾರಣಕ್ಕಾಗಿಯೇ ಯಾವುದೇ ಆಚರಣೆಗಳಲ್ಲಿ ತೆಂಗಿನಕಾಯಿಯು ಶಿವನ ಸನ್ನಿಧಿಯಲ್ಲಿ ನಡೆಯುತ್ತದೆ ಎಂದು ಸೂಚಿಸಲು ಸಾಕ್ಷಿಯಾಗಿದೆ. ತೆಂಗಿನಕಾಯಿಗೆ ಆರಂಭದಲ್ಲಿ ಅಥವಾ ಅಂತ್ಯವಿಲ್ಲ ಮತ್ತು ಅದು ಶಿವನ ರೂಪವನ್ನು ಸೂಚಿಸುತ್ತದೆ. ದಂತಕಥೆಯ ಪ್ರಕಾರ ಹಿಂದೂ ಆಚರಣೆಗಳಲ್ಲಿ ಪ್ರಾಣಿ ಬಲಿ ಅಥವಾ ನರಬಲಿಯನ್ನು ನೋಡಿ ವಿಶ್ವಾಮಿತ್ರನು ಭಾವುಕನಾದನು. ಅಂತಹ ಜೀವ ತ್ಯಾಗವನ್ನು ಕೊನೆಗೊಳಿಸುವ ಸಲುವಾಗಿ ವಿಶ್ವಾಮಿತ್ರನು ತೆಂಗಿನಕಾಯಿಯನ್ನು ಒಡೆಯುವುದನ್ನು ಪರಿಚಯಿಸಿದನು. ಅದು ಜೀವರೂಪವನ್ನು ಹೋಲುತ್ತದೆ. ಅಂದಿನಿಂದ ಎಲ್ಲ ಹಿಂದೂಗಳು ಆಚರಣೆಗಳಲ್ಲಿ ತೆಂಗಿನಕಾಯಿ ಒಡೆಯುವುದು ಸೇರಿದೆ. ಗರ್ಭಿಣಿ ಮಹಿಳೆಯರಿಗೆ ತೆಂಗಿನಕಾಯಿಯನ್ನು ಒಡೆಯಲು ಅನುಮತಿಸುವುದಿಲ್ಲ, ಏಕೆಂದರೆ ಇದು ಜೀವರೂಪವನ್ನು ಕೊಲ್ಲುವುದಕ್ಕೆ ಸಮಾನವಾಗಿದೆ ಮತ್ತು ತೆಂಗಿನಕಾಯಿ ಒಡೆಯುವ ಕಂಪನಗಳು ಗರ್ಭದಲ್ಲಿರುವ ಭ್ರೂಣಕ್ಕೆ ಹಾನಿಯಾಗಬಹುದು. ತೆಂಗಿನಕಾಯಿ ಮಾನವನ ತಲೆಯನ್ನು ಹೋಲುತ್ತದೆ. ಗಟ್ಟಿಯಾದ ಚಿಪ್ಪು ತೆಂಗಿನಕಾಯಿಯಂಥ ಅನಗತ್ಯ ಕೂದಲಿನಿಂದ ಮುಚ್ಚಲ್ಪಟ್ಟಿದೆ. ಕಣ್ಣುಗಳು ಗಟ್ಟಿಯಾದ ಮತ್ತು ಚೂಪಾದ ತೆಂಗಿನಕಾಯಿಯಿಂದ ನಮ್ಮ ಹೆಮ್ಮೆಯನ್ನು ಅಲಂಕರಿಸುತ್ತದೆ. ಗಟ್ಟಿಯಾದ ಚಿಪ್ಪು ಅಹಂಕಾರದ ಸ್ವಾರ್ಥವನ್ನು ಸೂಚಿಸುತ್ತದೆ. ಸಿಹಿ ನೀರು ಮಾನವೀಯ ಸ್ವಭಾವವನ್ನು ಮತ್ತು ಬಿಳಿ ಸಿಹಿ ಪದರವನ್ನು ಸೂಚಿಸುತ್ತದೆ. ಶುದ್ಧ ಆತ್ಮವನ್ನು ಸೂಚಿಸುತ್ತದೆ. ಅಹಂಕಾರ ಸ್ವಾರ್ಥ ಮತ್ತು ಅಹಂಕಾರದಿಂದ ಆತ್ಮವನ್ನು ದೇವರಿಗೆ ಬಹಿರಂಗಪಡಿಸಲು ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. 2 ಕಣ್ಣಿನ ತೆಂಗಿನಕಾಯಿ. ಸಾಮಾನ್ಯವಾಗಿ ತೆಂಗಿನಕಾಯಿ 3 ಕಪ್ಪು ಚುಕ್ಕೆಗಳ ರೂಪದಲ್ಲಿ 3 ಕಣ್ಣುಗಳನ್ನು ಹೊಂದಿರುತ್ತದೆ. ಇದನ್ನು 2 ಹಣ್ಣುಗಳು ಮತ್ತು 1 ಬಾಯಿ ಎಂದು ಪರಿಗಣಿಸಲಾಗುತ್ತದೆ. ನೈಸರ್ಗಿಕ 2 ಪಕ್ಕೆಲುಬುಗಳು ಜೊತೆಗೆ 2 ಕಣ್ಣುಗಳನ್ನು ಹೊಂದಿರುವ ತೆಂಗಿನಕಾಯಿ ತುಂಬಾ ಮಂಗಳಕರವಾಗಿದೆ. ಇದು ಪ್ರೀತಿ, ಸಂತೋಷದ ಸಂಬಂಧಗಳು, ಅದೃಷ್ಟ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ಈ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಪೂಜಾಪೀಠದಲ್ಲಿ ಇರಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿಯನ್ನು ಉತ್ತೇಜಿಸುತ್ತದೆ. ತೆಂಗಿನಕಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಮನೆ ಅಥವಾ ಕಚೇರಿಯ ದ್ವಾರದ ಬಳಿ ನೇತು ಹಾಕಿದರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಮಲಗುವ ಕೋಣೆಯ ಬಾಗಿಲಿನ ಬಳಿ ನೇತು ಹಾಕಿದರೆ ಅದು ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಉತ್ತೇಜಿಸುತ್ತದೆ. ಅಪರೂಪದ 1 ಕಣ್ಣಿನ ತೆಂಗಿನಕಾಯಿ. 1 ಕಣ್ಣಿನ ತೆಂಗಿನಕಾಯಿ ತಂತ್ರದ ಅತ್ಯಂತ ಮಂಗಳಕರ ನಿಧಿಯಾಗಿದೆ. ಇದು ತಂತ್ರ ಸಾಧನ ಅಪರೂಪದ ಮತ್ತು ಪ್ರಮುಖ ವಸ್ತುಗಳಲ್ಲಿ ಒಂದಾಗಿದೆ. 1 ಕಣ್ಣಿನ ತೆಂಗಿನಕಾಯಿ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ದೇವಿಯ ಆಶೀರ್ವಾದ ಎಂದು ಭಾವಿಸಲಾಗಿದೆ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ ತಲೆಯ ಮೇಲೆ 3 ಚುಕ್ಕೆಗಳ ಕಣ್ಣುಗಳಿವೆ ಎಂದು ನಮಗೆ ತಿಳಿದಿದೆ, ಆದರೆ ತೆಂಗಿನಕಾಯಿಗೆ 1 ಕಣ್ಣು ಇದೆ. 1 ಕಣ್ಣಿನ ತೆಂಗಿನಕಾಯಿಯು ಏಕಶಿನಿ ನೆರಿಯಾಲ್ ಎಂದು ಅಥವಾ ಶ್ರೀಫಲ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಲಕ್ಷಾಂತರ ತೆಂಗಿನಕಾಯಿಗಳಲ್ಲಿ ಕಾಣಬಹುದು. 1 ಕಣ್ಣಿನ ತೆಂಗಿನಕಾಯಿಯ ಮಹತ್ವ. 1 ಕಣ್ಣಿನ ತೆಂಗಿನಕಾಯಿ ಅಥವಾ ಏಕಶಿನಿಯರಿಯಾಲ್ ಸಮುದ್ರ ತೀರದಲ್ಲಿ ಕಂಡುಬರುತ್ತದೆ. 1 ಕಣ್ಣಿನ ತೆಂಗಿನಕಾಯಿಯು ಶಿವನ 3ನೇ ಕಣ್ಣಿನ ಸಂಕೇತವಾಗಿದೆ ಎಂದು ನಂಬಲಾಗಿದೆ. 1 ಕಣ್ಣಿನ ತೆಂಗಿನಕಾಯಿ ಕೀರ್ತಿಗೆ ಬಹಳ ಪರಿಣಾಮಕಾರಿಯಾಗಿದೆ. 1 ಕಣ್ಣಿನ ತೆಂಗಿನಕಾಯಿಯು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳು. ಈ ತೆಂಗಿನಕಾಯಿ ತುಂಬ ಮಂಗಳಕರ ಮತ್ತು ಉಪಯುಕ್ತವಾಗಿದೆ ಮತ್ತು ದೇವರು ಮತ್ತು ದೇವತೆಗಳ
ಆಶೀರ್ವಾದವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.